ಹಾಯ್ ಫ್ರೆಂಡ್ಸ್, ಹೇಮರಗು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಾಡಿ ತೋರಿಸುವಂಥ ರೆಸಿಪಿ ಬಂದು ಹೆಸರುಬೇಳೆ ಪೊಂಗಲ್ಲು. ಎಲ್ಲರೂ ಮಾಡ್ತೀರಾ, ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಹಾಗೆ ನೋಡಿ, ಇದಕ್ಕೇನಿಲ್ಲ, ನಾನು ಒಂದು ಲೋಟದಷ್ಟು ಚಿಕ್ಕ ಲೋಟದಲ್ಲಿ ಹುರಿದಿರೋ ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ ಹುರಿದೇ ಹಾಕಬೇಕು, ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದೇ ಸೇಮ್ ಲೋಟದಲ್ಲಿ ನಾನು ಒಂದು ಲೋಟ ಅಕ್ಕಿ ತೊಗೋತಾ ಇದ್ದೀನಿ. ಒಂದು ಲೋಟ ಹೆಸರುಬೇಳೆ, ಒಂದು ಲೋಟ ಅಕ್ಕಿ ತೊಗೊಂಡು ಚೆನ್ನಾಗಿ 3-4 ಸಲ ತೊಳೆದು ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅದು ತೊಳೆದಾದ್ಮೇಲೆ ಇದಕ್ಕೊಂದು ಏನಪ್ಪ ಸೀಕ್ರೆಟ್ ನಾನು ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ತಾ ಇರೋದು ಅಂತ ಹೇಳಿದ್ರೆ, ಹಾಲು ಹಾಕ್ತಾ ಇರೋದು. ಹಾಲು ಹಾಕೋದ್ರಿಂದ ನಿಮಗೆ ಟೇಸ್ಟ್ ಹೇಗೆ ಬರುತ್ತೆ ಅಂದರೆ, ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಪೊಂಗಲು, ಇಲ್ಲ ಹೋಟೆಲಲ್ಲಿ ಸಿಗುತ್ತಲ್ಲ, ಆ ಥರ ಇರುತ್ತೆ. ನೀವು ಹಾಲಾಕಿ ಮಾಡಿ ಕೇಳ್ತಾರೆ, ಏನಾಕಿ ಮಾಡಿದ್ದೀರಾ ನೀವು, ಏನು ಇಷ್ಟೊಂದು ಡಿಫ್ರೆಂಟಾಗಿ ಬಂದಿದ್ದೀರಾ, ಟೇಸ್ಟು ಇಷ್ಟೊಂದು ಚೆನ್ನಾಗಿದೆ, ಏನು ಹಾಕಿದ್ದೀರಾ ಅಂತ ಕೇಳ್ತಾರೆ. ಅಷ್ಟು ಟೇಸ್ಟು ತುಂಬ ಚೆನ್ನಾಗಿ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು 1 ಲೋಟ ಹೆಸರುಬೇಳೆ 1 ಲೋಟ ಅಕ್ಕಿ ಹಾಕಿರೋದ್ರಿಂದ 2 ಲೋಟ ಆಯಿತು. 2 ಲೋಟಕ್ಕೆ ನಾನು 4 ಪಟ್ಟು ನೀರು ಜಾಸ್ತಿ ಹಾಕಬೇಕು ಅಂದರೆ 8 ಲೋಟ ಹಾಕಬೇಕಾಗುತ್ತೆ. 8 ಲೋಟದಲ್ಲಿ 2 ಲೋಟ ಹಾಲು ಹಾಕ್ತಾಯಿದ್ದೀನಿ, ಇನ್ನು ರಿಮೇನ್ ಮಿಕ್ಕಿದ್ದು 6 ಲೋಟ ನೀರು ಹಾಕ್ತಾಯಿದ್ದೀನಿ. ಆವಾಗ ಟೇಸ್ಟ್ ನೀವೇ ನೋಡಿ ಹೇಗಿರುತ್ತೆ ಅಂತ ನೀವೇ ಹೇಳ್ತೀರಾ. ಇದನ್ನು ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಓಡಿಸ್ತಾ ಇದ್ದೀನಿ. ಇದೇನು ಮಾಡ್ತಾರೆ ಅಂದರೆ, ಕೊನೆಯಲ್ಲಿ ಇಳಿಸೋ ಹೊತ್ನಲ್ಲಿ ಕೂಡ ಹಾಕ್ತಾರೆ, ಹಾಗಾಕ್ಬೇಡಿ. ಇದೇ ಥರ ಅಕ್ಕಿ ಮತ್ತು ಹೆಸರುಬೇಳೆನ ಹಾಕಿ ಕೂಗಿಸ್ಬೇಕಾದ್ರೆ, ಕುಕ್ಕರ್ಗೆ ಕೂಗಿಸ್ತೀವಲ್ಲ, ಆ ಟೈಮಲ್ಲೇ ಕೂಗಿಸಿದ್ರೆ ಮಾತ್ರ ಟೇಸ್ಟ್ ಇನ್ನೂ ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನಾನು ತಕ್ಕನಾಗೆ ಒಂದು ಉಂಡೆಯಲ್ಲಿ 1/4 ಉಂಡೆ ಸಾಕಾಯಿತು, ಯಾಕಂದರೆ ನಾವು 3 ಜನಕ್ಕೆ ಮಾಡ್ತಾ ಇರೋದು. ಆ 1/4 ಉಂಡೆನ ಸ್ವಲ್ಪ ಜಜ್ಜಿ ಸ್ವಲ್ಪ ನೀರು ಹಾಕಿ ಅದನ್ನು ಪಾಕ ಮಾಡ್ಕೊತ. ಏನಕ್ಕೆ ಅದು ಪಾಕ ಮಾಡ್ತಾ ಇದ್ದೀನಿ, ಸುಮ್ಮನೆ ಕರಗಿಸ್ತಾ ಇದ್ದೀನಿ. ಯಾಕೆ ಅಂದರೆ ಕಲ್ಲು ಕಸ ತುಂಬ ಇರುತ್ತೆ, ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ. ನೋಡಿ, ಇದು ನಾವು ಜಾಸ್ತಿ ನೀರು ಹಾಲೆಲ್ಲ ಹಾಕಿರೋದ್ರಿಂದ ಅದು ಎಷ್ಟು ಬೆಂದು ಚೆನ್ನಾಗಿ ಒಳಗಡೆ ಹಾಲಲ್ಲಿ ನೋಡಿ ಹೇಗಿರುತ್ತೆ, ನೀವೇ ನೋಡ್ತಾ ಇದ್ದೀರಾ ಅನಿಸುತ್ತೆ, ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ನಾವೇನು ಮಾಡಬೇಕಂದ್ರೆ, ನಾನು ಇವಾಗ ಏನು ಬೆಲ್ಲ ಕರಗಿಸಿದ್ದೀನಿ ಆ ಬೆಲ್ಲನ ಸೋಸಿ ಹಾಕಬೇಕು. ಯಾಕಂದರೆ ಬೆಲ್ಲದಲ್ಲಿ ಕಲ್ಲು ಮಣ್ಣು ತುಂಬ ಧೂಳೆಲ್ಲ ಇರುತ್ತೆ. ನೀವೇ ನೋಡಿ ಎಷ್ಟಿದೆ ಅಂತ ತೋರಿಸ್ತೀನಿ. ತುಂಬ ಒಳ್ಳೆ ಬೆಲ್ಲ ತಂದಿದ್ದೀನಿ ನಾನು ಕೂಡ. ಆ ಬೆಲ್ಲದಲ್ಲಿ ಕೆಳಗಡೆ ತಳದಲ್ಲಿ ನೋಡ್ತಾ ಇದ್ದೀರಾ, ನೋಡಿ ತಳದಲ್ಲೆಲ್ಲ ಎಷ್ಟು ಧೂಳು ಮಣ್ಣು ಕಲ್ಲೆಲ್ಲ ಇರುತ್ತೆ. ಇದನ್ನೆಲ್ಲ ನಾವು ಹಾಗೆ ಡೈರೆಕ್ಟಾಗಿ ತಿಂದರೆ ನಮಗೆ ಪ್ರಾಬ್ಲಮ್ ಅಲ್ವಾ. ಹಾಗಾಗಿ ಸ್ವಲ್ಪ ಅದನ್ನ ಕಾಯಿಸಿ ತಿಳುವಾಗೋ ತನಕ ಅಷ್ಟೇ, ಪಾಕ ಬರಬೇಕು ಅಂತೇನಿಲ್ಲ, ಕರಗೋ ತನಕ ಅದು ಕರಗಿಸಿ ಅದನ್ನು ನಾವು ಈ ಥರ ಫಿಲ್ಟ್ರ್ ಮಾಡಿ ಹಾಕೋದ್ರಿಂದ ಅದರಲ್ಲಿರೋ ಕಸ ಮಣ್ಣು ಧೂಳೆಲ್ಲ ಹೋಗುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಸ್ವಲ್ಪ ಕುದಿಸ್ಬೇಕಷ್ಟೇ. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಇದು ಒಂದ್ಸಲಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಹೀಗೆ ಮಾಡಿಕೊಟ್ರೆ ನಮ್ಮ ಮನೇಲಿ ಎಲ್ಲರೂ ಕೂಡ ಒಂದೇ ಸಲ ಖಾಲಿ ಮಾಡ್ತಾರೆ. ಮತ್ತು ತಿಂದವರೆಲ್ಲ ಕೇಳ್ತಾರೆ, ಹೇಗೆ ಮಾಡ್ತೀರಾ ಟೇಸ್ಟ್ ಇಷ್ಟೊಂದು ಚೆನ್ನಾಗಿತ್ತು ಅಂತಲೂ ಕೇಳಿದವರು ಉದಾಹರಣೆ ಕೂಡ ಇದೆ. ಮತ್ತು ಇನ್ನೊಂದು ನಾನು ಚಿಕ್ಕದೊಂದು ಬಾಣಲಿ ತೊಗೊಂಡು ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಕಟ್ ಮಾಡಿರೋವಂಥ ಬಾದಾಮಿ ಮತ್ತು ಗೋಡಂಬಿ ಒಣ ದ್ರಾಕ್ಷಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಅದನ್ನ ಹುರಿದು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ಮಗ ತಿನ್ನಲ್ಲ, ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಅವ್ನು ತಿಂದೇ ಇರಲಿ ಅಂತೇಳಿ, ಯಾಕಂದರೆ ಚೆನ್ನಾಗಿರುತ್ತೆ ಹಾಕಿದ್ರೆ ಟೇಸ್ಟ್ ಅಂತೇಳಿ. ನೋಡಿ, ಬಾದಾಮಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಮಾತ್ರ ಇದು ಲಾಸ್ಟಲ್ಲಿ ಹಾಕಬೇಕು, ಮೊದಲೇ ಹಾಕ್ಬಿಟ್ರೆ ಅದು ಸೀದೋಗುತ್ತೆ. ಇದು ನಾವು ಹಾಕಿ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಅದನ್ನ ಲಾಸ್ಟಲ್ಲಿ ಹಾಕಿ ಸ್ಟವ್ ಫ್ಲೇಮ್ ಆಫ್ ಮಾಡಿದ್ರೆ ಸಾಕು. ಅದು ಎಲ್ಲ ದಪ್ಪು ಕೂತ್ಕೊಳ್ಳುತ್ತೆ ನೋಡಿ, ಆವಾಗ ಆಗಿದೆ ಅಂತಲೇ ಗೊತ್ತಾಗುತ್ತೆ. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಇದೆಲ್ಲ ಆದಮೇಲೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ, ದ್ರಾಕ್ಷಿ ಹಾಕ್ತಾಯಿದ್ದೀನಿ. ದ್ರಾಕ್ಷಿನ ನಾವು ಮೊದಲೇ ಹಾಕಿದ್ರೆ ಅದು ಬೇಗ ಕಪ್ಪಾಗಿಬಿಡುತ್ತೆ, ಹಾಗಾಗಿ ನಾವು ಮೊದಲೇ ಹಾಕಬಾರ್ದು. ಇದು ಗೋಡಂಬಿ ಬಾದಾಮಿ ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ತುಪ್ಪ ಕಾದಿರುತ್ತಲ್ವ, ಆಗೇನಾಗುತ್ತೆ ಒಣ ದ್ರಾಕ್ಷಿ ಎಲ್ಲ ದಪ್ಪಕ್ಕಾಗಿ ಊದ್ಕೊಂಡು ಅದು ಫ್ರೈ ಕರೆಕ್ಟಾಗುತ್ತೆ. ಇದನ್ನು ಕೂಡ ನಾವು ಅದರೊಳಗೆ ಹಾಕಬೇಕು. ಮತ್ತು ತುಪ್ಪ ಹಾಕಬೇಕು. ಪೊಂಗಲ್ಗೆ ನಮಗೆ ಇಷ್ಟಾದ್ರೂ 1-2-3 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತಲ್ವ, ಫ್ಲೇವರು ಟೇಸ್ಟು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ತುಪ್ಪ ಮತ್ತು ಇದೇನು ಫ್ರೈ ಮಾಡಿದೆ ಇದನ್ನು ಹಾಕ್ತಾಯಿದ್ದೀನಿ. ನೀವು ಕೂಡ ದಯವಿಟ್ಟು ಈ ಸೀಕ್ರೆಟ್ನ ತಿಳ್ಕೊಂಡು ನೆಕ್ಸ್ಟ್ ಟೈಮ್ ನಿಮ್ಮ ಮನೇಲೂ ಪೊಂಗಲ್ ಮಾಡಬೇಕಾದ್ರೆ, ದೇವ್ರ ನೈವೇದ್ಯಕ್ಕೆ ನಾವು ಫಸ್ಟ್ ಇಡೋದೇ ಪೊಂಗಲ್ ಅಲ್ವಾ, ಆ ಪೊಂಗಲ್ಗೆ ನಾವು ಏನು ಹಾಕಿದ್ರೆ ಇದಕ್ಕೆ ನೀವು ಲವಂಗ ಮತ್ತು ಪಚ್ಚಕರ್ಪೂರ ಸ್ವಲ್ಪ ಲೈಟಾಗಿ ಸೇರಿಸಿದ್ರೆ ಅದು ಇನ್ನೂ ಕೂಡ ಟೇಸ್ಟ್ ಅದ್ಭುತವಾಗಿರುತ್ತೆ. ಅದನ್ನು ಕೂಡ ನಾನು ಮಾಡಿ ಆಲ್ರೆಡಿ ತೋರಿಸಿದ್ದೀನಿ. ಇದೇ ಸೇಮ್ ಇದಕ್ಕೆ 1 ಚಿಟಿಕೆ ಪಚ್ಚಕರ್ಪೂರ 1-2 ಲವಂಗ ಹಾಕಿ, ಲಕ್ಷ್ಮೀ ತಾಯಿಗಂತೂ ತುಂಬ ಇಷ್ಟವಾದಂಥ ನೈವೇದ್ಯನೇ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೇನಾರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕು ಶೇರು ಕಮೆಂಟ್ ಮಾಡಿ. ತುಂಬ ಏನಾರು ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮತ್ತು ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.